ಕೋಲಾರ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಪ್ರಜಾಧ್ವನಿ 2.0ಗೆ ಚಾಲನೆ ಕೊಟ್ಟಿದ್ದು ಕೋಲಾರದಿಂದಲೇ. ಈಗ ಮತ್ತೊಮ್ಮೆ ಪ್ರಚಾರವನ್ನ ಮಾಡಲಿಕ್ಕೆ ಕೋಲಾರಕ್ಕೆ ಬರ್ತಾ ಇದ್ದಾರೆ ಸಿಎಂ. ಗೌತಮ್ ಪರವಾಗಿ ಸಿಎಂ ಇಂದು ಮತಭೇಟಿಯನ್ನ ಮಾಡಲಿದ್ದಾರೆ. ಸಚಿವ ಮುನಿಯಪ್ಪ ಹಾಗೆ ಅವರ ಪುತ್ರಿ ಶಾಸಕಿ ರೂಪಾ ಶಶಿಧರ್ ಅವರ ನಡೆ ಏನು ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಬೇಕಾಗಿದೆ. ಬಿಕಾಸ್ ಅಲ್ಲಿ ಕೋಲಾರದಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಬರ್ತಾ ಇರುವಂಥ ಟೈಮ್ನಲ್ಲಿ ಇವತ್ತಾದರೂ ಹಾಜರಿರ್ತಾರಾ ಮುನಿಯಪ್ಪ ಅವರು ಹಾಗೆ ಅವರ ಪುತ್ರಿ ರೂಪಾ ಶಶಿಧರ್ ಅವರು ಅನ್ನುವಂಥ ಪ್ರಶ್ನೆಗೆ ಕಾದು ನೋಡಬೇಕು ಯಾವ ರೀತಿಯ ಉತ್ತರ ಸಿಗುತ್ತೆ ಅಂತ. ಬೆಳಗ್ಗೆ 11ಕ್ಕೆ ಬಂಗಾರಪೇಟೆಯಲ್ಲಿ ಪ್ರಚಾರ ಸಭೆ ಇದೆ. ಮಧ್ಯಾಹ್ನ ಶಿಡ್ಲಘಟ್ಟದಲ್ಲಿ ಸಿಎಂ ಮತಭೇಟಿಯನ್ನು ಮಾಡಲಿದ್ದಾರೆ. ಸಿಎಂಗೆ ಬೈರತಿ ಸುರೇಶ್ ಅಂದರೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸ್ಥಳೀಯ ಶಾಸಕರು ಸಾಥ್ ಕೊಡ್ತಾ ಇದ್ದಾರೆ. ಎಡಗೈ ಸಮಾಜದ ಗೌತಮ್ಗೆ ಕಾಂಗ್ರೆಸ್ ಮಣೆಯನ್ನ ಹಾಕಿರುವಂಥದ್ದು. ಬಲಗೈ ಸಮಾಜದ ಓಲೈಕೆಗೆ ಕಾಂಗ್ರೆಸ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಪ್ರಚಾರವನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ. ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇರುವಂತ ಕಾರಣಕ್ಕೋಸ್ಕರ 8 ವಿಧಾನಸಭಾ ಕ್ಷೇತ್ರದಲ್ಲಿ ಬಲಗೈ ಸಮಾಜದ ನಾಯಕರನ್ನ ಕರೆಸಿ ಸಭೆಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡುವಂತೆ ಕೋರಿದ್ದಾರೆ ನಾರಾಯಣ ಸ್ವಾಮಿ ಅವರು. ಕೋಲಾರ ಜಿಲ್ಲೆಯಲ್ಲಿ 3.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪರಿಶಿಷ್ಟ ಬಲಗೈ ಸಮಾಜದ ಮತಗಳು ಇರುವಂಥದ್ದು. ಈಗ ಎಡಗೈ ಸಮಾಜಕ್ಕೆ ಅಲ್ಲಿ ಮತ್ತೊಮ್ಮೆ ಟಿಕೆಟ್ ಅನ್ನು ಕೊಡಲಾಗಿರುವಂಥ ಹಿನ್ನೆಲೆಯಲ್ಲಿ ಅಸಮಾಧಾನಗೊಳ್ಳಬಾರದು ಅನ್ನುವ ಕಾರಣಕ್ಕೋಸ್ಕರ ಬಲಗೈ ಸಮಾಜದವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಮತವನ್ನ ಭದ್ರವನ್ನ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ. ಕೋಲಾರ ಕೂಡ ಕಾಂಗ್ರೆಸ್ ಗೆಲ್ಲಬಹುದಾಗಿರುವಂಥ ಕ್ಷೇತ್ರ ಆಗಿರುವಂಥ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಬಿಟ್ಟು ಬಿಡದೆ ಪ್ರಚಾರವನ್ನ ಮುಂದುವರಿಸಲಾಗ್ತಾ ಇದೆ. ಸವದತ್ತಿಯ ಮುನವಳ್ಳಿ ಇದೆಯಲ್ಲ, ಇದು ಕುಖ್ಯಾತಿಗೆ ಒಳಪಡ್ತಾ ಇರುವಂಥದ್ದು. ಬಿಕಾಸ್ ಮೊನ್ನೆ ಅಷ್ಟೇ ನೇಹಾ ಹತ್ಯೆ ಪ್ರಕರಣದ ಆರೋಪಿ ಆಗಿರುವಂಥ ಫಯಾಜ್ ಇದನಲ್ಲ, ಆತನ ಊರು ಕೂಡ ಮುನವಳ್ಳಿ. ನಿರಂತರವಾಗಿ ಕಳೆದ 2-3 ದಿನದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈ ಸಂದರ್ಭದಲ್ಲೇ ಮತ್ತೊಂದು ಪ್ರಕರಣ ಕುಖ್ಯಾತಿಯನ್ನ ಗಳಿಸುವಂತೆ ಮಾಡ್ತಾ ಇದೆ ಮುನವಳ್ಳಿ. ಲವ್ ಜಿಹಾದ್ ಪ್ರಕರಣ ಬಯಲಾಗಿದೆ. ದೂರು ದಾಖಲಾದರೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ವಂತೆ ಪೊಲೀಸರು. ಅದ್ಯಾರು ಒತ್ತಡ ಇದೆಯೋ ಏನೋ, ಬಿಕಾಸ್ ಜೀವ ಬೆದರಿಕೆ ಇದೆ ಅಂತ ಮಹಿಳೆ ಹೇಳ್ತಾ ಇದ್ರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ಪೊಲೀಸ್. ಪತಿಯ ಅಂಗಡಿಯಲ್ಲಿ ಕುಳಿತಿದ್ದಂಥ ಮಹಿಳೆಗೆ ಬಲೆ ಬೀಸಿದ್ದ ಒಬ್ಬ, ಕೆಲಸ ಕೊಡಿಸುವಂತ ಆಮಿಷವನ್ನ ತೋರಿಸಿ ಸಲುಗೆಯನ್ನ ಬೆಳೆಸ್ಕೊಂಡಿದ್ದ. ಬೆಳಗಾವಿಗೆ ಕರೆತಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತ ಆರೋಪ ಇದೆ. ಖಾಸಗಿ ಫೋಟೋವನ್ನ ತೆಗೆದು ಮತಾಂತರಕ್ಕೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಇಸ್ಲಾಂ ಧರ್ಮ ಪಾಲಿಸುವಂತೆ ಒತ್ತಾಯವನ್ನ ಮಾಡಲಾಗಿರುವಂತ ಆರೋಪ. 7 ಮಂದಿ ವಿರುದ್ಧ FIR ಆದರೂ ಕೂಡ ಬಂಧಿಸಿಲ್ಲ ಪೊಲೀಸರು. ದೂರು ದಾಖಲಾದರೂ ಕೂಡ ಆರೋಪಿಗಳನ್ನ ಬಂಧಿಸ್ತಾ ಇಲ್ಲ ಪೊಲೀಸರು. ಆರೋಪಿಗಳಿಂದ ಸಂತ್ರಸ್ತ ಕುಟುಂಬಕ್ಕೆ ನಿರಂತರವಾಗಿ ಬೆದರಿಕೆಯನ್ನ ಒಡ್ಲಾಗ್ತಾ ಇರುವಂತ ಆರೋಪ ಇದೆ. ಬಡ ಕುಟುಂಬ ಅಂತೆ. ಇಷ್ಟಾದರೂ ಕೂಡ ಪೊಲೀಸರು ಮಾತ್ರ ತಲೆ ಕೆಡಿಸ್ಕೊಳ್ತಿಲ್ಲ. FIR ದಾಖಲು ಮಾಡಿಕೊಂಡು ಕುಂಭಕರ್ಣ ನಿದ್ದೆ ಹೊಡಿತಾ ಇದ್ದಾರಾ ಅಂತ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಮ್ಯಾರೇಜ್ ಆಗಿ 10 ವರ್ಷ ಆಗಿತ್ರಿ. ನಮ್ಮ ಲೈಫ್ ಭಾಳ ಚಲೋ ಐತ್ರಿ. ನಮ್ದು ಮನೆ ಮುಂದೆ ಕಿರಾಣಿ ಅಂಗಡಿ ಐತ್ರಿ. ಇವು ರಫೀಕ್ ವ್ಯಾಪಾರಿ ಅಂತ ಅಂಗಡಿ ಕರೆ ಬರೋಕ್ಕೆ ಶುರು ಮಾಡಿದ್ರಿ. ನಾ ರಾಜಕೀಯ ಮನುಷ್ಯ ಅದೇನಿ, ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗೆ ಜಾಬ್ ಕೊಡಿಸ್ತೀನಿ, ಹಂಗೆ ಹಿಂಗೆ ಅಂತ ನನಗೆ ಫಸಲಾಸಾಕತ್ರಿ ಸರ. ಫೋನ್ ಹಚ್ಚೋದು ಕಾಡ್ಸೋದು ಮಾಡಾಕತ್ರಿ ನನಗೆ. ಮತ್ತು ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಮಾಡಾಕತ್ರಿ ಸರ. ಒಂದು ಮನೆ ಮಾಡಿ ಇಟ್ಟಿದ್ದೆ ನನಗೆ. ಅದು ಮನೆ ಏರಿಯಾ ಅದು ನನಗೇನೂ ಗೊತ್ತಿರಾಕಿಲ್ಲ ರೀ. ಇಂದ ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕು ಹೇಳಬೇಕು ಅಂತಂದ್ರು ಯಾವುದೇ ಥರ ಆಸ್ಪದ ಇರಾಕಿಲ್ಲ ರೀ ಸರ್. ನನಗೆ ನಿನ್ನ ಮಕ್ಕಳ ಗಂಡ ಬೇಕಂದ್ರೆ ನಾನು ಇದೇ ಥರ ಮಾಡ, ನಿಮ್ಮ ಫ್ಯಾಮಿಲಿಗೆ ತೊಂದರೆನ ಮಾಡವ ಅಂತ ಅನ್ನಾಕತ್ರಿ. ವಾಪಸ್ ನಾ ಅಲ್ಲಿಂದ ಬರಬೇಕಂದ್ರೆ ನನಗೆ ಸಾಕಾಗಿತ್ತು ರೀ ಸರ್. ನನಗೆ ಅವ್ರ ಥರ ಅವ್ರ ರೀತಿಯೊಳಗೆ ಕನೆಕ್ಟ್ ಆಗ್ಬೇಕಂತ ಕಸ ಏನು ಹೇಳಿದ್ರಿ, ನಮಾಜ್ ಮಾಡ್ಬೇಕು ನೀ 5 ಹೊತ್ತು. ಹಾಂ, ನಮಾಜ್ ಮಾಡ್ಬೇಕು ನೀ 5 ಹೊತ್ತು, ಕುಂಕುಮ ಹಚ್ಚಬಾರ್ದು. ಮತ್ತು ನನ್ನ ತಾಳಿ ಇತ್ತು ರೀ, ನನ್ನ ಗಂಡ ಕಟ್ಟಿದ ತಾಳಿ ಇದ್ದಿದ್ದು ಅದನ್ನು ತೆಗೆದ್ರಿ ತಾಳಿ ಇದನ್ನು ಮಾಡಿದ್ರಿ ನನಗೆ ರೀ. ಎಷ್ಟು ಬ್ಯಾಡ್ ಅಂತ ಫೋರ್ಸಿಬಲ್ ಮಾಡಿದ್ರು ನಾ ಕರ್ಕೊಂಬಂದೀನಿ. ನನ್ನಿಂದ ಹೈಲೈಟ್ ಆಗಿತ್ತು ಅಂತಿಲ್ಲ, ನಾ ಹಿಂಗೆ ಮಾಡ್ತೇನೆ ಅಂತ ನನಗೆ ಅಲ್ಲಿದಲ್ಲೇ ಬ್ಲ್ಯಾಕ್ ಮೇಲ್ ಮಾಡಾಕತ್ರಿ. ನಾ ಹೇಳ್ತೇನೆ ಅಂತ ಹಿಂಗೆಲ್ಲ ಹೇಳಾಕತ್ತೀನಿ ರೀ. ಆದರೂ ಒಂದ್ಸಲ ವಕೀಲ್ ಸರಿಗೆ ನಾ ಫೋನ್ ಮಾಡಿದ್ದೆ ರೀ. ಆ ನಂಬರ್ ತೊಗೊಂಡು ಮತ್ತೆ ಅದು ಸಿಮ್ಮ ತೆಗೆದು ಬಿಟ್ರಿ. ಮತ್ತು ಹಿಂಗೆಲ್ಲ ತಿಳಿಸ್ತಾಳ ಅಂತ ತಿಳ್ಕೊಂಡ್ರಿ. ಬುರ್ಕಾ ಹಾಕ್ಸಿದ್ರಿ ನನಗೆ ರೀ. ಹಾಕ್ಕೊಂದಿನಿ ರೀ, ನಾನು ಬುರ್ಕಾ ಹಾಕ್ಕೊಂದಿನಿ ರೀ. ಆ ಫೋಟೋನು ತಕ್ಕೊಂಡಿದ್ದೀನಿ ರೀ ಅದನ್ನು. ಹಾಂ, ಬುರ್ಕಾ ಹಾಕ್ಸಿದ್ರಿ. ಹಾಂ, ಕನ್ವರ್ಟ್ ಆಗ್ರಿ ಅಂತ ಇದನ್ನು ಮಾಡಿದ್ರಿ. ನಮಾಜ್ ಮಾಡ್ಬೇಕು.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಂದ್ರಕಾಂತ್ ಸುಗಂಧಿ, ಆ ಮಹಿಳೆ ಜೀವ ಬೆದರಿಕೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಡೆದಿದೆ, ಪೊಲೀಸರು ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂದರೆ ಯಾರ್ದಾದ್ರೂ ಒತ್ತಡ ಇದೆಯಾ? ಈ FIR ದಾಖಲಾಗಿದೆಯಾ? ಅವರೆಲ್ಲ ಪ್ರಭಾವಿಗಳ ಏನು ಅಂತ? ಪೃಥ್ವಿರಾಜ್, ಖಂಡಿತವಾಗ್ಲೂ ಮುನವಳ್ಳಿ ಮಟ್ಟಿಗೆ ಇವು 7 ಜನ ಪ್ರಭಾವಿತ ಅಂತ ಹೇಳ್ಬೋದು. ಇದು ಒಂದು ರೀತಿ ಕುಖ್ಯಾತ ಗ್ಯಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರ ಹಿಂದೆ ಅನೇಕರಿದ್ದಾರೆ ಮತ್ತು ಈ ಗ್ಯಾಂಗ್ ಏನಿದೆ 7 ಜನರದು, ಇದು 7 ಜನ ಸೇರಿದಂತೆ ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಮಹಿಳೆಗೆ ಕಿರುಕುಳನ್ನು ಕೊಟ್ಟಿದ್ದಾರೆ. ಏನು ಆ ಮಹಿಳೆ ಕಿರಾಣ ಅಂಗಡಿಯ ಪತಿಯ ಕಿರಾಣ ಅಂಗಡಿಯಲ್ಲಿ ಕೂತ್ಕೋತಾ ಇದ್ರು. ಆ ಸಂದರ್ಭದಲ್ಲಿ ಆ ಮಹಿಳೆಯನ್ನ ಜೊತೆಗೆ ಆರೋಪಿ ಮೊದಲು ಜಗಳ ಆಡ್ತಾನೆ. ಬಳಿಕ ಆ ಪಕ್ಕದ ಮನೆಯವರಿಂದ, ಆ ಎದುರುಗಡೆ ಮನೆಯವರಿಂದ ಆ ಮಹಿಳೆಯ ನಂಬರ್ ಅನ್ನ ಪಡೆದು ಆಕೆಯ ಜೊತೆಗೆ ಏನು ಸಂಪರ್ಕ ಆರಂಭ ಮಾಡ್ತಾನೆ. ನಿಮಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಆಕೆಯನ್ನ ಬಲವಂತವಾಗಿ ಬೆಳಗಾವಿಗೆ ಕರೆದುಕೊಂಡು ಬಂದು ಆಕೆಯ ಜೊತೆಗೆ ಅನೇಕ ದಿನಗಳ ಕಾಲ ಕಳೆದು ಮತ್ತು ಆಕೆಯ ಜೊತೆಗಿರ್ತಕ್ಕಂಥ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಕೊಂಡು ನಂತರ ಆಕೆಗೆ ಬೆದರಿಕೆ ಆಗ್ತಕ್ಕಂಥದ್ದು, ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಬೇಕು, ಮತ್ತೇನಂತಂದ್ರೆ ನೀವು ಏನು ಬುರ್ಕಾ ಹಾಕಬೇಕು ಅಂತಕ್ಕಂಥ ಒತ್ತಡವನ್ನ ಮಾಡ್ತಾರೆ. ಬಳಿಕ ಮಹಿಳೆಗೆ ಗೊತ್ತಾಗುತ್ತೆ ನಾನು ಟ್ರ್ಯಾಪ್ನಲ್ಲಿ ಬಿದ್ದಿದ್ದೀನಿ ಅಂತೇಳಿ ಆಕೆ ತನ್ನ ಗಂಡನಿಗೆ ಬಳಿ ಎಲ್ಲ ವಿಷಯವನ್ನು ಹೇಳ್ತಾರೆ. ಇದು ಸುಮಾರು 1 ವರ್ಷಗಳಿಂದ ನಡೀತಾ ಇದೆ. ಆ ಒಂದು ಮಹಿಳೆ ಬೆಳಗಾವಿಗೆ ಬಂದ ಸಂದರ್ಭದಲ್ಲಿ ಬೆಳಗಾವಿಯ ಕೆಲ ಮುಖಂಡರು ಕೂಡ ಆಕೆಗೆ ಏನು ರಕ್ಷಣೆಗೆ ನಿಂತಿರ್ತದೆ, ಆ ಆರೋಪಿಯ ರಕ್ಷಣೆಗೆ ನಿಂತು ಮಹಿಳೆಯನ್ನ ಒಂದ್ ಕಡೆ ಇಡಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ವ್ಯವಸ್ಥಿತ ಜಾಲ ಅಂತೇಳಿ ಸದ್ಯ ಹೇಳಲಾಗ್ತದೆ. ಇನ್ನು ಪ್ರಕರಣ ಸಂಬಂಧಪಟ್ಟಂತೆ 7 ಜನರ ವಿರುದ್ಧ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. FIR ದಾಖಲಾಗಿ 3-4 ದಿನಗಳು ಕಳೆದ್ರೂ ಕೂಡ ಇದುವರೆಗೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ. ಆರೋಪಿಗಳು ಮುನವಳ್ಳಿ ಪಟ್ಟಣದಲ್ಲಿ ರಾಜಾರೋಷವಾಗಿ ಓಡಾಟ ಮಾಡ್ತಿದ್ದಾರೆ. ಏನು ಈ ಪ್ರಕರಣ ದಾಖಲಾದಂತ FIR ಕಾಪಿಯನ್ನ ಈ ಸಂತ್ರಸ್ತ ಮಹಿಳೆಯ ಪತಿ ತನ್ನ ಫೇಸ್ಬುಕ್ ನಲ್ಲಿ ಹಾಕಿರ್ತಾರೆ. ಆ ಒಂದು ಫೇಸ್ಬುಕ್ ಪೋಸ್ಟ್ಗೆ ಈ ಆರೋಪಿಗಳು ಲೈಕ್ ಮಾಡಿರ್ತಕ್ಕಂಥದ್ದು. ಇದು ಕಾನೂನು ದೃಷ್ಟಿಯಲ್ಲಿ ಎಷ್ಟು ಸರಿ ಅಂತಕ್ಕಂಥ ಸದ್ಯ ಪ್ರಶ್ನೆ ಆಗ್ತದೆ. ಇನ್ನು ಇಷ್ಟು ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಆರೋಪಿಗಳು ರಾಜಾರೋಷವಾಗಿ ಹೋರಾಡ್ತಾರೆ ಮತ್ತು ನಮ್ಮ ಫೇಸ್ಬುಕ್ ಪೋಸ್ಟ್ಗಳಿಗೆ ಲೈಕ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಆಕೆಯ ಪತಿ ಮಾಡಿರ್ತಕ್ಕಂಥದ್ದು. ಬಡ ಕುಟುಂಬ ಆಗಿದ್ರಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನು ಮತ್ತು ನಮಗೆ ಜೀವ ಬೆದರಿಕೆ ಇದೆ. ಯಾಕಂದ್ರೆ ನಾವು ಎಲ್ಲೇ ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಮಗೆ ಅನೇಕರು ಹಿಂಬಾಲನ ಮಾಡುವಂತ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ಇದುವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ. ಏನು ನೇಹಾ ಹಿರೇಮಠ್ ಕೊಲೆ ಆರೋಪಿ ಫಯಾಜ್ ಇದ್ದಾನೆ, ಆತನ ಮನೆಯ ಕೂಗಳತೆಯ ದೂರದಲ್ಲೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ. ಆರೋಪಿಗಳು ಎಷ್ಟೇ ಪ್ರಭಾವಿ ಆದರೂ ಕೂಡ ಕಾನೂನು ದೃಷ್ಟಿಯವರು ಎಲ್ಲರೂ ಕೂಡ ಬಂಧಿಸಿ ಶಿಕ್ಷೆಗೊಳಿಸಬೇಕು. ಇಲ್ಲವಾದಲ್ಲಿ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಏನು ಈಗಾಗಲೇ ಮುನವಳ್ಳಿ ಪಟ್ಟಣದಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ನೇಹಾ ಹಿರೇಮಠ ಕೊಲೆಯನ್ನು ಖಂಡಿಸಿ. ಇದು ಕೂಡ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.